ವೀರ ಮದಕರಿ ನಾಯಕರ ಮಹಾದ್ವಾರ ಮತ್ತು ಪುತ್ಥಳಿಯನ್ನು ತೆರವುಗೊಳಿಸಿದ ಆರೋಪಿತರನ್ನು ಕೂಡಲೇ ಬಂಧಿಸಿ ಅದೇ ಸ್ಥಳದಲ್ಲಿ ಮಹಾದ್ವಾರವನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಭಾನುವಳ್ಳಿ ಗ್ರಾಮದ ವೀರ ಮದಕರಿ ನಾಯಕರ ಮಹಾದ್ವಾರವನ್ನು ಸುಮಾರು 27ಕ್ಕೂ ಹೆಚ್ಚಿನ ಕಿಡಿಗೇಡಿಗಳು ಭಗ್ನಗೊಳಿಸಿರುತ್ತಾರೆ. ಮಹಾದ್ವಾರ ಭಗ್ನಗೊಳಿಸಿದ್ದರ ಘಟನೆಯಿಂದ ರಾಜ್ಯದ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಅವಮಾನ ಮತ್ತು ಅತೀವ ನೋವು ಉಂಟಾಗಿರುತ್ತದೆ. ಆದ್ದರಿಂದ ಸರ್ಕಾರವು ಮಹಾದ್ವಾರವನ್ನು ಸರ್ಕಾರದ ವತಿಯಿಂದ ಮರು ನಿರ್ಮಾಣ ಮಾಡಿ ತಪ್ಪು ಮಾಡಿದ ಆರೋಪಿಗಳು ಮತ್ತು ಇದಕ್ಕೆ ಕುಮ್ಮಕ್ಕು ನೀಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ದ್ಯಾಮಣ್ಣ ನಾಯಕ್ ಪುಲ್ಬಾವಿ, ಪೌನೀಶ್ ಜಂಗ್ಲಿ, ಉಮೇಶ್ ಗೌಡ, ಕೊಂಡಪ್ಪ ಕೆ, ಶಿವರಾಜ್ ನಾಯಕ್, ಬಸವರಾಜ್ ನಾಯಕ್, ಚಂದ್ರು ನಾಯಕ್ ಮತ್ತು ಚಂದ್ರು ಬೋವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.